ನಮಸ್ಕಾರ ವೀಕ್ಷಕರೇ. ರಾಹುಲ್ ಗಾಂಧಿಯ ಡಬಲ್ ಸಿಟಿಜನ್ಶಿಪ್ ವಿಚಾರ ಬಿಗಿಯಾಗ್ತಾ ಇದೆ. ಈ ಹಿಂದಿನ ಎಪಿಸೋಡ್ ನಲ್ಲಿ ಏಪ್ರಿಲ್ 6ರಂದು ಈ ಕುರಿತಂತೆ ಮಹತ್ವದ ಕ್ಲೋಸ್ಡ್ ಡೋರ್ ವಿಚಾರಣೆ ಇದೆ, ಅಲ್ಲೇ ಎಲ್ಲ ಫೈನಲ್ ಆಗ್ಬೋದು ಅನ್ನೋದನ್ನ ಹೇಳಿದ್ವಿ. ಅಲ್ಲದೆ ಇದು ಹುಲಿ ಬಂತು ಹುಲಿ ಕತೆ ಆಗ್ಬೋದಾ ಅನ್ನೋ ವಿಚಾರದ ಬಗ್ಗೆಯೂ ತಿಳಿಸಿದ್ವಿ. ಆದ್ರೆ ಈಗ ರಾಹುಲ್ ರನ್ನ ಬಚಾವ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಅನ್ನೋ ರೀತಿಯ ಮಾಹಿತಿಗಳು ಸಿಕ್ಕಿವೆ. ಈ ವಿಚಾರದ ಕುರಿತು ಮಾತನಾಡಿರೋ ರಾ ಏಜೆನ್ಸಿಯ ನಿವೃತ್ತ ಅಧಿಕಾರಿಯೊಬ್ಬರು ರಾಹುಲ್ ಜನನದಿಂದ ಹಿಡಿದು ಸಿಟಿಜನ್ಶಿಪ್ ವರೆಗೆ ಎಲ್ಲಾ ಮಾಹಿತಿಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ರಾಹುಲ್ ಬಳಿ ಡಬಲ್ ಸಿಟಿಜನ್ಶಿಪ್ ಇದೆ ಅನ್ನೋದಕ್ಕೆ ನಮ್ಮ ದೇಶದ ಬಳಿ ಇರೋ ಪ್ರೂಫ್ಗಳು ಯಾವುದು ಅನ್ನೋದು ಕೂಡ ವಿವರಿಸಿದ್ದಾರೆ. ಅಲ್ಲದೆ ರಾಹುಲ್ ಕಡೆಯಿಂದ ಇಂತಿಂತ ದೇಶದ್ರೋಹಿ ಕೆಲಸಗಳು ಆಗಿವೆ ಅನ್ನೋದನ್ನು ಕೂಡ ವಿವರಿಸ್ತಾ ಹೋಗಿದ್ದಾರೆ. ಇದೆಲ್ಲದರ ಬಗ್ಗೆ ವಿಚಾರಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇದೊಂದು ವಿಚಾರವನ್ನ ಕೇಳಿ ಕೇಳಿ ಭಾರತೀಯರು ರೋಸಿ ಹೋಗಿದ್ದಾರೆ. ರಾಹುಲ್ ಗಾಂಧಿ ಸಿಟಿಜನ್ಶಿಪ್ ಬಗ್ಗೆ ಬರೀ ಆಗಾಗ ಹೇಳೋದೇ ಆಯ್ತು, ರಾಹುಲ್ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ, ಈ ವಿಚಾರ ಬರೀ ಪೇಪರ್ ಆರ್ಟಿಕಲ್ಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅಂತ. ಆದ್ರೆ ಈ ಬಾರಿ ನಡೀತಾ ಇರೋ ವಿಚಾರಣೆ ಹಾಗೂ ಸಾಕ್ಷಿಗಳು ರಾಹುಲ್ ಗಾಂಧಿ ಮಾತ್ರವಲ್ಲದೆ ಇಡೀ ಕಾಂಗ್ರೆಸ್ ಅನ್ನ ಶೇಕ್ ಮಾಡ್ತಾ ಇದೆ. ರಾಹುಲ್ ಪ್ರಧಾನಿ ಆಗೋದು ಹಾಗಿರ್ಲಿ, ಈ ದೇಶದ ನಾಗರಿಕ ಆಗೋದೇ ಕಷ್ಟದ ಮಾತು ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲದಕ್ಕೂ ಸದ್ಯದಲ್ಲೇ ಕ್ಲೈಮ್ಯಾಕ್ಸ್ ಇದ್ದು ಏಪ್ರಿಲ್ 6 ರಾಹುಲ್ ಹಾಗೂ ಭಾರತದ ಪಾಲಿಗೆ ಮಹತ್ವದ ದಿನವಾಗಿದೆ ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಭಾರತದ ರಾ ಏಜೆನ್ಸಿಯ ಮಾಜಿ ಅಧಿಕಾರಿ ಎನ್.ಕೆ. ಸೂದ್ ಅವರು ಮಾಧ್ಯಮವೊಂದಕ್ಕೆ ತಿಳಿಸಿದ್ದಾರೆ. ಅದನ್ನ ನಿಮಗೆ ವಿವರಿಸ್ತಾ ಹೋಗ್ತೀವಿ. ರಾಹುಲ್ ಗಾಂಧಿ ಜನನದಿಂದ ಆರಂಭಿಸುವ ಅವರು ಅಂದ್ರೆ ಮೊದಲಿಗೆ ರಾಜೀವ್ ಗಾಂಧಿ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. 1964ರಲ್ಲಿ 4 ವರ್ಷಗಳ ಕೋರ್ಸ್ ಒಂದರ ಸಲುವಾಗಿ ಅಧ್ಯಯನದ ಹಿನ್ನೆಲೆ ಲಂಡನ್ನ ಟ್ರಿನಿಟಿ ಕಾಲೇಜ್ಗೆ ರಾಜೀವ್ ಗಾಂಧಿ ಹೋಗ್ತಾರೆ. ಆ ಕೋರ್ಸ್ ಅನ್ನ ಅವರು ಕಂಪ್ಲೀಟ್ ಮಾಡೋದಿಲ್ಲ. ಆದ್ರೆ ಈ ಹೊತ್ತಲ್ಲಿ ಅವರಿಗೆ ಸೋನಿಯಾ ಗಾಂಧಿ ಅನ್ನೋ ಯುವತಿ ಪರಿಚಯ ಆಗಿರ್ತಾಳೆ. ಅವರ ಮೂಲ ಹೆಸರು ಆಂಟೋನಿಯೋ ಮೈನೋ. ಆಕೆ ಇಂಗ್ಲಿಷ್ ಕಲಿಕೆಯ ಹಿನ್ನೆಲೆ ಆ ಯೂನಿವರ್ಸಿಟಿಗೆ ಬಂದಿರ್ತಾಳೆ. ಪಾರ್ಟ್ ಟೈಮ್ ಆಗಿ ರೆಸ್ಟೋರೆಂಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರಾಜೀವ್ ಗಾಂಧಿ ಅದೇ ರೆಸ್ಟೋರೆಂಟ್ಗೆ ಸ್ನೇಹಿತರ ಜೊತೆ ಹೋಗಿರ್ತಾರೆ. ಟೇಬಲ್ ನಂಬರ್ 11ರಲ್ಲಿ ಕೂತಿದ್ದಾಗ ಸೋನಿಯಾ ಅಲ್ಲಿ ಪಾಸ್ ಆಗ್ತಾರೆ. ಈ ವೇಳೆ ಇಬ್ಬರು ಭೇಟಿಯಾಗಿ ಮಾತನಾಡ್ತಾರೆ. ರಾಜೀವ್ ಗಾಂಧಿಗೆ ಸೋನಿಯಾ ಮೇಲೆ ಪ್ರೀತಿ ಆಗುತ್ತೆ. ಮದುವೆ ಆಗೋ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಇವರಿಬ್ಬರ ಮದುವೆಗೆ ಇಂದಿರಾ ಗಾಂಧಿ ಒಪ್ಪಿಗೆ ಸೂಚಿಸ್ತಾ ಇದ್ದಂತೆ 1968ರಲ್ಲಿ ಮದುವೆ ಕೂಡ ನಡೆದು ಹೋಗುತ್ತೆ. ಆದ್ರೆ ಮದುವೆ ನಂತರ ಸೋನಿಯಾ ಮತ್ತೆ ತಮ್ಮ ದೇಶಕ್ಕೆ ವಾಪಸ್ ಆಗಿರ್ತಾರೆ. 1970ರಲ್ಲಿ ರಾಹುಲ್ ಜನನ ಆಗುತ್ತೆ. ಆದ್ರೆ ಆ ಹೊತ್ತಲ್ಲಿ ಖುದ್ದು ಸೋನಿಯಾಗೆ ಇನ್ನೂ ಭಾರತದ ಸಿಟಿಜನ್ಶಿಪ್ ಸಿಕ್ಕಿರೋದಿಲ್ಲ. ಸೋನಿಯಾಗೆ ಸಿಟಿಜನ್ಶಿಪ್ ಸಿಕ್ಕೋದು 1983ರಲ್ಲಿ. ಆದ್ರೆ ಸಿಟಿಜನ್ಶಿಪ್ ಸಿಗೋ ಮುನ್ನವೇ ಅವರು ವೋಟ್ ಹಾಕಿದ್ರು ಅನ್ನೋದಕ್ಕೆ ದಾಖಲೆಗಳಿವೆ ಹಾಗೂ ಅದು ಕೇಸ್ ಕೂಡ ಆಗಿದೆ. ಭಾರತದ ಕಾನೂನಿನ ಪ್ರಕಾರ ಭಾರತದ ಸಿಟಿಜನ್ಶಿಪ್ ಹೊಂದಿರೋ ವ್ಯಕ್ತಿ ಬೇರೆ ಸಿಟಿಜನ್ಶಿಪ್ ಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಹಾಗೆ ಇದ್ದಿದೆ ಆದ್ರೆ ಆತನ ಮೇಲೆ ಆಕ್ಷನ್ ತೆಗೆದುಕೊಳ್ಳಬಹುದು. ರಾಹುಲ್ ಮೇಲೆ ಅನುಮಾನ ಇದ್ದಿದ್ರಿಂದ ರಾಹುಲ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋ ಕೆಲಸ ಆಗ್ತಾ ಹೋಗುತ್ತೆ. ಈಗ ಪೆಟಿಷನ್ ಹಾಕಿರೋ ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಅದನ್ನ ಕಲೆಕ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದು ಈಗ ಮಹತ್ವದ ಹಂತವನ್ನ ತಲುಪಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ವಿಘ್ನೇಶ್ ಶಿಶಿರ್ ಬಳಿ ಇರೋ ದಾಖಲೆಗಳ ಜೊತೆಗೆ ಗೃಹ ಸಚಿವಾಲಯದ ಬಳಿ ಇರೋ ಸಾಕ್ಷಿ ಹಾಗೂ ರಾ ಏಜೆನ್ಸಿ ನೀಡಿರೋ ಸಾಕ್ಷಿಗಳು ಎಲ್ಲವೂ ಈಗ ಕೋರ್ಟ್ ಬಳಿ ಇದ್ದು ಕ್ಲೋಸ್ಡ್ ಡೋರ್ ವಿಚಾರಣೆ ನಡೀತಾ ಇದೆ. ಹಾಗಿದ್ರೆ ಆ ಸಾಕ್ಷಿಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೆಯದಾಗಿ ಬ್ರಿಟನ್ ಎಲೆಕ್ಷನ್ ವೋಟರ್ ಲಿಸ್ಟ್ ನಲ್ಲಿ ರಾಹುಲ್ ಗಾಂಧಿಯ ಹೆಸರಿದೆ. ಹಾಗೆ ರಾಹುಲ್ ವೋಟ್ ಮಾಡಿರೋದಕ್ಕೆ ಕೂಡ ಸಾಕ್ಷಿಗಳಿವೆ. ಅಲ್ಲದೆ ಬ್ರಿಟಿಷ್ ಸರ್ಕಾರದಿಂದ ಬಂದಿರೋ ಇಮೇಲ್ಗಳಲ್ಲಿ ತಾವು ಬ್ರಿಟಿಷ್ ಪ್ರಜೆ ಅನ್ನೋದನ್ನ ರಾಹುಲ್ ಗಾಂಧಿ ಕನ್ಫರ್ಮ್ ಮಾಡಿರೋದಕ್ಕೆ ಪ್ರೂಫ್ ಸಿಕ್ಕಿದೆ. ಪಾಸ್ಪೋರ್ಟ್ ಪ್ರೂಫ್ ಕೂಡ ಸಿಕ್ಕಿದ್ದು ಅದರಲ್ಲಿ ರಾಹುಲ್ ಗಾಂಧಿಯ ಹೆಸರು ರೌಲ್ ವಿನ್ಸಿ ಅಂತ ಇದೆ. ಸಾಕಷ್ಟು ಫೋಟೋಗಳು ಹಾಗೂ ವಿಡಿಯೋಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಇದೆಲ್ಲದರ ಜೊತೆಗೆ ಇನ್ನೂ ಒಂದಷ್ಟು ಪ್ರಮುಖ ಮಾಹಿತಿಗಳನ್ನ ಕಲೆಕ್ಟ್ ಮಾಡಲಾಗಿದ್ದು ಕೋರ್ಟ್ಗೆ ತಲುಪಿಸಲಾಗಿದೆ. ಏಪ್ರಿಲ್ 6ರ ವಿಚಾರಣೆ ಅತ್ಯಂತ ಮಹತ್ವದ್ದು ಎನಿಸಿಕೊಂಡಿದ್ದು ಈ ವೇಳೆ ಸಾಬೀತಾಯ್ತು ಅಂದ್ರೆ ಮತ್ತೆ ರಾಹುಲ್ ಗಾಂಧಿಯನ್ನ ಬಚಾವ್ ಮಾಡೋದು ಕಷ್ಟ ಅನ್ನೋದನ್ನ ಅವರು ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಗುತ್ತಾ, ಸುಲಭನಾ, ಹೇಗೆ ಅನ್ನೋ ಪ್ರಶ್ನೆಯನ್ನ ಅವರಿಗೆ ಕೇಳಲಾಗುತ್ತೆ. ಭಾರತದ ಸಂವಿಧಾನ ಕಾನೂನಿನ ಪ್ರಕಾರ ಈ ರೀತಿ ಡಬಲ್ ಸಿಟಿಜನ್ಶಿಪ್ ಹೊಂದಿದ್ರೆ ಅದಕ್ಕೆ ನಿರ್ದಿಷ್ಟ ಜೈಲು ಶಿಕ್ಷೆ ಇದೆ ಹಾಗೂ ದಂಡವನ್ನು ಕೂಡ ಕಟ್ಟಿಸಿಕೊಳ್ತಾರೆ. ಈಗ ರಾಹುಲ್ ಗಾಂಧಿ ವಿಚಾರದಲ್ಲಿ ಏನಾಗ್ಬೋದು? ವಿಪಕ್ಷ ನಾಯಕ ಸ್ಥಾನ ಹಾಗೂ ಸದಸ್ಯತ್ವವನ್ನ ಕಳೆದುಕೊಳ್ತಾರಾ? ಒಂದು ವೇಳೆ ಈ ರೀತಿ ತೀರ್ಪು ಬರುತ್ತೆ ಅಂತ ಗೊತ್ತಾದ್ರೂ ಕಾಂಗ್ರೆಸ್ ನಾಯಕರು ಒಂದಷ್ಟು ಹಂಗಾಮ ಮಾಡೋ ಕೆಲಸ ಮಾಡ್ತಾರೆ. ಏನಾಗ್ಬೋದು ಹಾಗಾದ್ರೆ ಅಂತ ಕೇಳ್ತಾರೆ. ಖಂಡಿತ ದಂಗೆ ಎಬ್ಬಿಸೋ ಪ್ರಯತ್ನಗಳು ನಡೆಯುತ್ತೆ. ಆದ್ರೆ ಆ ಹಂತಕ್ಕೆ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಮೊದಲನೆಯದಾಗಿ ಈ ತೀರ್ಪು ಕೂಡ ಪಬ್ಲಿಕ್ಗೆ ಗೊತ್ತಾಗೋ ರೀತಿಯಲ್ಲಿ ಬರೋದಿಲ್ಲ. ಕ್ಲೋಸ್ಡ್ ಡೋರ್ ನಡೀತಾ ಇರೋದ್ರಿಂದ ಸೀಕ್ರೆಟ್ ಆಗಿ ತೀರ್ಪನ್ನ ಪಾಸ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ 1970 ಅಂದ್ರೆ ರಾಹುಲ್ ಗಾಂಧಿ ಹುಟ್ಟಿದ ವರ್ಷದಿಂದ ಹಿಡಿದು ಇಲ್ಲಿಯ ತನಕ ಅವರು ಯಾವ್ಯಾವ ಫಾರಿನ್ ಟ್ರಿಪ್ ಮಾಡಿದ್ದಾರೋ ಅದೆಲ್ಲದರ ಮಾಹಿತಿಯನ್ನ ಈ ಬಾರಿ ಕಲೆಕ್ಟ್ ಮಾಡಿ ಕೋರ್ಟ್ ಮುಂದೆ ಇಡಲಾಗುತ್ತೆ.
ಅಲ್ಲದೆ ಸೀಕ್ರೆಟ್ ಡಾಕ್ಯುಮೆಂಟ್ ಗಳ ಪೈಕಿ ಈ ಹಿಂದೆ ರಾಹುಲ್ ಗಾಂಧಿ ಚೀನಾ ಜೊತೆ ಮಾಡಿಕೊಂಡಿದ್ದ ಸೀಕ್ರೆಟ್ ಒಪ್ಪಂದದ ದಾಖಲೆಗಳು ಕೂಡ ಇವೆ. ಇದು ಕನ್ಫರ್ಮ್ ಆಯಿತು ಅಂದ್ರೆ ರಾಹುಲ್ ಗಾಂಧಿ ಹೆಸರಲ್ಲಿ ಭಾರತದಲ್ಲಿರೋ ಆಸ್ತಿಗಳನ್ನು ಕೂಡ ಜಪ್ತಿ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾರೆ. ಇದಕ್ಕೆ ಮರುಪ್ರಶ್ನೆ ಹಾಕೋ ನಿರೂಪಕ, ಇಷ್ಟೆಲ್ಲಾ ಪ್ರೂಫ್ ಸಿಕ್ಕಿದೆ, ಗೃಹ ಸಚಿವಾಲಯ ಇನ್ವಾಲ್ವ್ ಆಗಿದೆ, ರಾ ಏಜೆನ್ಸಿ ಕೂಡ ಇನ್ವಾಲ್ವ್ ಆಗಿದೆ. ಹೀಗಿರುವಾಗ ಈ ಬಾರಿ ರಾಹುಲ್ ಸಿಕ್ಕಿಬಿದ್ರೆ ಅವರನ್ನ ಬಚಾವ್ ಮಾಡೋದು ಕಷ್ಟ ಅನ್ನೋ ವಾತಾವರಣ ಇದೆ. ದೇಶದ ಪ್ರಧಾನಮಂತ್ರಿ ಆಗೋ ಕನಸು ಕಾಣ್ತಾ ಇರೋ ವ್ಯಕ್ತಿಗೆ ಈ ದೇಶದ ನಾಗರಿಕ ಆಗೋದು ಕಷ್ಟ ಇದೆ. ಆದ್ರೂ ಕೂಡ ಜನರಲ್ಲಿ ಈ ಬಗ್ಗೆ ನಂಬಿಕೆ ಇಲ್ಲ. ಏನೂ ಆಗೋದಿಲ್ಲ, ನೋಡ್ತಾ ಇರಿ ಅನ್ನೋದನ್ನೇ ಹೇಳ್ತಾ ಇದ್ದಾರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರಿಸುವ ಅವರು, ಏಪ್ರಿಲ್ 6ರಂದು ಮಹತ್ವದ ವಿಚಾರಣೆ ಇದೆ. ಈ ಹೊತ್ತಲ್ಲಿ ಖಂಡಿತ ರಾಹುಲ್ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಕೆಲಸ ಮಾಡೇ ಮಾಡ್ತಾರೆ. ಆದ್ರೆ ಈ ಬಾರಿ ಸುಪ್ರೀಂ ಕೋರ್ಟ್ ಕೂಡ ಅವಕಾಶ ನೀಡೋದು ಕಷ್ಟದಲ್ಲಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲಾ ದಾಖಲೆಗಳಿದ್ದು ಪ್ರಕರಣ ಗಂಭೀರವಾಗಿದೆ. ನಾನು ಈ ಹಿಂದೆ ರಾದಲ್ಲಿ ಕೆಲಸ ಮಾಡುವಾಗ ಬ್ರಿಟನ್ನಲ್ಲೂ ಕೂಡ ಇದ್ದೆ. ಅಲ್ಲಿ ಸೋನಿಯಾ ಗಾಂಧಿ ಹೋಟೆಲ್ಗಳಿಗೆ ವಿಸಿಟ್ ಮಾಡ್ತಾ ಇದ್ರು. ಯಾವ ರೀತಿ ಬರ್ತಾ ಇದ್ರು, ಯಾರನ್ನ ಮೀಟ್ ಮಾಡ್ತಾ ಇದ್ರು ಎಲ್ಲ ನನಗೆ ಗೊತ್ತಿದೆ. ಕೆಲವೊಂದನ್ನ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಅದನ್ನ ಪಕ್ಕಕ್ಕಿಟ್ಟು ಈ ಪ್ರಕರಣದ ಬಗ್ಗೆ ನೋಡಿದ್ರೆ ಈ ಬಾರಿ ಸರ್ಕಾರ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯನ್ನ ಬಿಡೋದಿಲ್ಲ. ರಾಹುಲ್ ಅನ್ಕೊಂಡಿರ್ಬೋದು ಸರ್ಕಾರಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ, ಆದ್ರೆ ಈ ಬಾರಿ ಅವರು ಯೋಚಿಸಿದ್ ಯಾವುದೂ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ರಾಹುಲ್ ಗಾಂಧಿಯ ಎಲ್ಲಾ ಆಂಟಿ ನ್ಯಾಷನಲ್ ಆಕ್ಟಿವಿಟಿಗಳಿಗೂ ತೆರೆ ಬೀಳುತ್ತೆ ಅನ್ನೋದನ್ನ ಹೇಳ್ತಾರೆ. ಅಲ್ಲಿಗೆ ಈ ಬಾರಿ ರಾಹುಲ್ಗೆ ದೊಡ್ಡ ಗಂಡಾಂತರ ಕಾದಿರುವಂತೆ ಕಾಣಿಸ್ತಾ ಇದೆ. ಆದ್ರೆ ಈ ಮಧ್ಯೆ ಇನ್ನೊಂದು ಸ್ಫೋಟಕ ವಿಚಾರವನ್ನು ಕೂಡ ಅವರು ಬಿಚ್ಚಿಡ್ತಾ ಹೋಗ್ತಾರೆ. ಅದು ಬಿಜೆಪಿ ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಕುರಿತಂತೆ. ಈ ಪ್ರಕರಣದಲ್ಲಿ ಮೊದಲು ಕೇಸ್ ಹಾಕಿದ್ದು ಸ್ವಾಮಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಸ್ವಾಮಿ ಬಳಿ ಯಾವ ಪ್ರೂಫ್ ಕೂಡ ಇಲ್ಲ. ಪೇಪರ್ ನಲ್ಲಿ ಬಂದಿರೋ ಆರ್ಟಿಕಲ್ ಇಟ್ಕೊಂಡು ಸುಮ್ಮನೆ ಸುದ್ದಿ ಮಾಡ್ತಾರೆ. ಇನ್ನು ಹೇಳಬೇಕು ಅಂದ್ರೆ ಡಬಲ್ ಗೇಮ್ ಆಡಿ ಸೋನಿಯಾ ಗಾಂಧಿಯನ್ನ ಬಚಾವ್ ಮಾಡ್ತಾ ಬಂದಿರೋದೇ ಸ್ವಾಮಿ. ಹೊರಗೆ ಹಿಂದುತ್ವದ ನಾಯಕನಂತೆ ಕಾಣಿಸ್ಕೊಳ್ಳೋ ಸ್ವಾಮಿ ತಮ್ಮ ಮಗಳನ್ನೇ ಮುಸ್ಲಿಂಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಬಾಂಗ್ಲಾದ ಯೂನಸ್ ನಿಂದ ಹಿಡಿದು ಹಲವು ಆಂಟಿ ನ್ಯಾಷನಲ್ ಗಳ ಲಿಂಕ್ ಇದೆ. ವಾಜಪೇಯಿ ಸರ್ಕಾರ ಪತನ ಮಾಡೋದ್ರಲ್ಲಿ ಸುಬ್ರಮಣಿಯನ್ ಸ್ವಾಮಿ ಕೈವಾಡ ಕೂಡ ಇತ್ತು. ಈ ಕೇಸ್ನಲ್ಲಿ ಸ್ವಾಮಿಯದ್ದು ಏನೂ ಇಲ್ಲ, ಎಲ್ಲಾ ಪ್ರೂಫ್ ಇರೋದು ಈಗ ಕಾನೂನು ಹೋರಾಟ ಮಾಡ್ತಾ ಇರೋ ವಿಘ್ನೇಶ್ ಶಿಶಿರ್ ಬಳಿ ಅನ್ನೋದನ್ನ ಹೇಳ್ತಾರೆ. ರಾದ ಮಾಜಿ ಅಧಿಕಾರಿ ಎನ್.ಕೆ. ಸೂದ್ ಹಂಚಿಕೊಂಡಿರೋ ಮಾಹಿತಿಗಳು ರೋಚಕವಾಗಿವೆ. ಅಲ್ಲದೆ ಏಪ್ರಿಲ್ 6ರ ವಿಚಾರಣೆ ಸಿಕ್ಕಾಪಟ್ಟೆ ಕುತೂಹಲವನ್ನು ಕೆರಳಿಸಿದೆ. ಇಷ್ಟಾದ್ರೂ ಕೂಡ ಏನೂ ಆಗೋದಿಲ್ಲ, ಸುಮ್ನೆ ಆಗಾಗ ಈ ವಿಷಯ ಮುನ್ನೆಲೆಗೆ ಬರ್ತಾ ಇರುತ್ತೆ. ಅದು ಇದು ಅಂತ ಹೇಳಿ ಈ ವಿಚಾರ ಡೈವರ್ಟ್ ಆಗುತ್ತೆ, ಮತ್ತೆ ಇನ್ನೊಂದು ಟೈಮ್ ನಲ್ಲಿ ಮುನ್ನೆಲೆಗೆ ಬರುತ್ತೆ. ಇಷ್ಟೇ ಆಗೋದೇನೋ ಅನ್ನೋ ಅಭಿಪ್ರಾಯ ನಿಮ್ಮಲ್ಲೂ ಇದೆ, ನಮ್ಮಲ್ಲೂ ಇದೆ. ಆದ್ರೆ ಈ ಬಾರಿ ಬೇರೆ ರೀತಿಯಲ್ಲಿ ಏನಾದ್ರೂ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.